ಆಮೇಲೆ ನೀವು ಆಗಲೇ ಮಾತಾಡ್ತಾ ಒಂದು ಮಾತಂದ್ರಿ, ಆಗೆಲ್ಲ ಏನಾದರೂ ಈ ಥರ ಸೋಷಿಯಲ್ ಮೀಡಿಯಾ ಇದ್ದಿದ್ದರೆ ಅವ್ರನ್ನ ಹಿಡಿಯೋಕೆ ಆಗ್ತಿತ್ತ ಅಂತ. ಇಲ್ಲ ಸರ್, ಇವಾಗ ಈ ಥರ ಇವಾಗಿರೋದು ನಮ್ಮ ಫೀಲ್ಡಲ್ಲಿ ಇದ್ದಿದ್ರೆ 20-30 ವರ್ಷ ಮುಂಚೆ ನಾವು ಎಲ್ಲೋ ಇರ್ತಾ ಇದ್ವಿ ಅಲ್ವಾ. ಅವಾಗ ಒಂದು ಫೋಟೋ ಹೊಡೆಯೋಕೆ ಯಾರಿಲ್ಲ, ಅದನ್ನ ಎತ್ಕೊಂಡ್ರಿ ಆ ಥರ ರೀಲ್ ಸಿಸ್ಟಮ್ ಇತ್ತು. ಕರೆಕ್ಟು. ಈ ಥರ ಇಮಿಡಿಯೇಟಾಗಿ ಹಾಕಿ ಒಂದು ಸೆಕೆಂಡಲ್ಲಿ ಇವಾಗ ಹಾಕ್ತಾರೆ ಸೋಷಿಯಲ್ ಮೀಡಿಯಲ್ಲಿ. ನಮ್ಗೆ ಆ ಥರ ಇಲ್ಲ, ಅದಕ್ಕೆ ನಾವು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವಾಗ ನಾನು ಅನರಕ್ಷಕ, ಸಾಧು ಎಂತೆಂಥ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಭಾಷೆಯಲ್ಲೂ ಮಾಡಿದ್ದೀನಿ, ಟೆಲಿ ಫಿಲಿಮ್ಸ್ ಎಲ್ಲ ಮಾಡಿದ್ದೀನಿ. ಆವಾಗ ಸೋಷಿಯಲ್ ಮೀಡಿಯಾ ಇಲ್ಲ. ಇವತ್ತು ಒಂದು ಸಿನಿಮಾ ಮಾಡಿದ್ರೂ ಎಸ್ಟಾಬ್ಲಿಷ್ ಆಗ್ಬಿಡ್ತಾನೆ ಬೇಗ. ಇವಾಗ ನಾವು ಇಷ್ಟು ಸಿನಿಮಾ ಮಾಡಿನೂ ಆ ಥರದ ಅವಕಾಶಗಳು ಯಾಕಿಲ್ಲ ಅಂದರೆ ಬಿಕಾಸ್ ಆಫ್ ಗುರ್ತಿಂಪು, ಅಂದರೆ ಪಬ್ಲಿಸಿಟಿ. ಇದು ಅವಾಗ ಕಡಿಮೆ ಇತ್ತು, ಇವಾಗ ಜಾಸ್ತಿ ಇದೆ. ಇದರಿಂದ ಅವಕಾಶಗಳು ಜಾಸ್ತಿ ಇದೆ. ಸರಿ, ಟೋಟಲ್ ಎಷ್ಟು ಥಿಯೇಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಈಗ ರಕ್ಷಕ 2ಗೆ? ನಾವು ಇವಾಗ ಪ್ರೆಸೆಂಟ್ವರೆಗೂ 25ರಿಂದ 30 ಥಿಯೇಟ್ರ್ ಆಗಿದೆ. ಇನ್ನೂ 2-3 ದಿನ ಇದೆ. ಇಲ್ಲ, ಶುಕ್ರವಾರ ರಿಲೀಸು 26ನೇ ತಾರೀಕು ಕರ್ನಾಟಕ ಫುಲ್ಲು ರಿಲೀಸ್ ಆಗ್ತಾ ಇದೆ ರಕ್ಷಕ 2. ಅಲ್ಲ, 25 ಮಿನಿಮಮ್ 25 ಅಂದರೂ ಗುಡ್ ನಂಬರ್ಸೇ. ಅದು ಗುಡ್ ನಂಬರೇ ಸರ್. ನಮ್ಮ ಸಿನಿಮಾಕ್ಕೆ 20. ಅದು ಬಲರಾಮ ದಿನಗಳು, ಇನ್ನೂ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಇನ್ನೂ ಕನ್ನಡ ಸಿನಿಮಾಗಳು ಭಾಳ ಹೆಮ್ಮೆ ಆಗುತ್ತೆ. ಗೊತ್ತಾ, ವಾರಕ್ಕೆ 8ರಿಂದ 10 ಸಿನಿಮಾ ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಖುಷಿ ಸುದ್ದಿ ಇಲ್ವಾ? ಹೌದು. ಇನ್ನೊಂದು ಮಕ್ಕಳ ಸಿನಿಮಾ ಬರುತ್ತೆ, ಇನ್ನೂ ಜಾಸ್ತಿ ಇದೆ ಆ್ಯಕ್ಚುಲಿ. ಇನ್ನೂ ಬೇರೆ ರಾಮಾಯಣ ಇಂದ ಏನು ರಾಮಾಯಣ ಅದು ಬಂತೆ, ಅದು ಕೂಡ ಇದರಲ್ಲಿ ಇತ್ತು ನನ್ನ ಜೊತೆ. ಅದು ಹಿಂದೆ ನೆಕ್ಸ್ಟ್ ವೀಕೇನು ಹಾಕೊಂಡವ್ರೆ. ಇನ್ನೂ 5-6 ಫಿಲಿಮ್ ಇತ್ತು, ದೊಡ್ಡ ಫಿಲಿಮ್ಸು ಎಲ್ಲ ಎಕ್ಸ್ಟೆಂಡ್ ಮಾಡವ್ರೆ. ಆ ಥರ ಕಡಿಮೆ ಆದ್ರೂ ಒಂದು 10 ಸಿನಿಮಾ ಮೇಲೆ ಬರುತ್ತೆ ಮಿನಿಮಮ್. ನೀವು ಹೇಳಿದಾಗ ಒಂದು 8-10 ಸಿನಿಮಾ ಅಂತೂ ವಾರ ಬಂದಿರುತ್ತೆ. ಏನಿಲ್ಲ, ನಾ ರಕ್ಷಕ ಫಸ್ಟ್ ಮೇಲೆ 18 ಸಿನಿಮಾ ಸರ್. ಅವತ್ತು ನಾನು ಫಸ್ಟ್ ರಕ್ಷಕ ರಿಲೀಸ್ ಮಾಡೋವಾಗ ನಾನು ಪಬ್ಲಿಸಿಟಿ ಕೊಡೋವಾಗ 3-4 ಸಿನಿಮಾ ಆಯ್ತು ಸರ್. ಆಮೇಲೆ 18 ಸಿನಿಮಾ ಬಂತು ಸರ್. ಹಿಂಗೆ ಆಗುತ್ತದೆ. ನಾವು ಹಿಂದೇಟಕ್ಕೆ ಆಗೋಗುತ್ತಾ? ಡೇಟ್ ಅನೌನ್ಸ್ ಮಾಡಿ ಅನ್ಮೆಂಟ್ ಅದೇನೋ ನಮ್ಮ ಮನೆ ಬರೋನೋ ಗೊತ್ತಿಲ್ಲ ಸರ್. ನಾನು ಅನೌನ್ಸ್ ಮಾಡೋವರೆಗೂ ಒಂದು ಸಿನಿಮಾ ಇರಲ್ಲ ಸರ್. ನಾನು ಯಾವತ್ತು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಕಾಂಪಿಟೇಷನ್ 12, 13, 20 ಎಲ್ಲ ಬಂದ್ಬಿಡುತ್ತೆ. ಮೊನ್ನೆ ದೊಡ್ಡಣ್ಣ ಪುಟ್ಟಣ್ಣಗ ಹಂಗಾಯ್ತು, ಇವಾಗ ಇದಕ್ಕೂ ಹಂಗೆ ಆಗ್ತಾ ಇದೆ. ನಾನು ಅನೌನ್ಸ್ ಮಾಡೋಕೆ ಮುಂಚೆ ಬಲರಾಮ ದಿನಗಳು ಇಲ್ಲ, ನಾನು ಅದಕ್ಕೆ ಯಾವುದಿಲ್ಲ ದೊಡ್ಡ ಫಿಲಿಮ್ಸು ಬಿಡೋಣ ಅಂತ ಬಿಟ್ರೆ ದೊಡ್ಡದಾಗ ಆಗ್ಬಿಟ್ರು. ಅಲ್ಲ, ನಿಮ್ಮ ಜೊತೆಗೆ ಅಂದರೆ ನೋಡಿ, ನೀವು ಆ್ಯಕ್ಟ್ ಮಾಡೋಂಥ ಪ್ರಭಾಕರ್ ಸರ್ ಮಗ ಬಂದು ನಾನೇನು ಕಾಂಪಿಟೇಷನ್ ಬಗ್ಗೆ ಇಲ್ಲ, ಸಂತೋಷ ನಮ್ಗೆ. ಅಂತ ದೊಡ್ಡ ಸಿನಿಮಾಗಳ ಮೇಲೆ ನಮ್ಮ ಸಿನಿಮಾನು ರಿಲೀಸ್ ಆಗುತ್ತಾ? ಕರೆಕ್ಟ್, ಪಾಸಿಟಿವ್. ನಾನು ಎಷ್ಟೋ ಜನ ಹೇಳಿದ್ರು, ಇಲ್ಲ ಬಲರಾಮ್ ದಿನಗಳ್ಗ ಥಿಯೇಟರ್ ಎಲ್ಲ ಅವ್ರು ಕೊಟ್ಬಿಡ್ತಾರೆ, ನಿಮ್ KVN ಪ್ರೊಡಕ್ಷನ್ ರಿಲೀಸು ಅವ್ರದೇ ಇನ್ನೊಂದು ಯಾವ್ದೋ ರಿಲೀಸ್ ಅಂತ ಹೇಳಿದ್ರು. KVN ಇದೆಲ್ಲ ಅವರೆಲ್ಲ ಥಿಯೇಟರ್ ಎಲ್ಲ ಆಕ್ಯುಪೈ ಮಾಡಿರ್ತಾರೆ, ನಿಮ್ಗೆ ಯಾವ್ದು ಥಿಯೇಟರ್ ಸಿಗಲ್ಲ, ಬಿಡಬೇಡ್ರಿ ನೆಕ್ಸ್ಟ್. ಇಲ್ಲ ಸರ್, ನಾನು ಅನೌನ್ಸ್ ಮಾಡಿಬಿಟ್ರೆ ಇವಾಗಲೇ ಲೇಟ್ ಆಗೋಯ್ತು, ನಾನು ಬಿಡಲೇಬೇಕು, ದೇವರು ಇದು ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮತ್ತೆ ತಂದಿದ್ದೀನಿ. ನಾರ್ತ್ ಕರ್ನಾಟಕ ಕಡೆ ಹೆಂಗಿದೆ ಸರ್ ನಿಮ್ಮದು? ಸರ್, ನನಗೆ ನಾರ್ತ್ ಕರ್ನಾಟಕದಲ್ಲಿ ನಾನು 3 ಸಿನಿಮಾನು ಚೆನ್ನಾಗಿ ಓಡಿದೆ ಸರ್. ಹೌದು ಸರ್. ನಂದು ರಕ್ಷಕ, ದೊಡ್ಡಣ್ಣ ಪುಟ್ಟಣ್ಣ ಉತ್ತರ ಕರ್ನಾಟಕಲ್ಲ 100 ಡೇಸ್ ಹೋಯ್ತು, 100 ಡೇಸ್ ಫಂಕ್ಷನ್ ಮಾಡಿದ್ದೀವಿ. ಈ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಥಿಯೇಟ್ರ್ ಕೊಟ್ಟವ್ರೆ. ಅಲ್ಲಿ ಸಿನಿಮಾ ನೋಡ್ತಾರೆ ಸರ್, ಸಿನಿಮಾನ ಪ್ರೀತಿ ಮಾಡ್ತಾರೆ ಸರ್, ಸಿನಿಮಾ ನೋಡೋಕ್ಕಂತಾನೆ ಬರ್ತಾರೆ ಸರ್ ಥಿಯೇಟ್ರಿಗೆ. ಕರೆಕ್ಟಾ? ಅನ್ನೋರ್ ಸಿನಿಮಾಗಳು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಓಡಿದೆ. ನೀವೇ ನೋಡಿ, ಅವ್ರು ಇಷ್ಟೆಲ್ಲ ತೆಗೀರಿ, ಉತ್ತರ ಕರ್ನಾಟಕದಲ್ಲಿ ಸಿನಿಮಾ ನೋಡೋದು ಅಂತ ಆಗ್ತಾರೆ. ಯಾಕಂದರೆ ಅದು ವಿಲೇಜ್ ಏರಿಯಾ ಅಲ್ವಾ. ವಿಲೇಜ್ ಏರಿಯಾ ಸಿನಿಮಾ ಅಂದರೆ ಇವತ್ತು ಪ್ರಾಣ. ತಿಂದ್ರೂ ಒಂದು ಸಿನಿಮಾ ನೋಡಬೇಕು, ಒಂದು ದಿವಸಕ್ಕೆ ಒಂದು ಸಿನಿಮಾ ಆದ್ರೆ ನೋಡ್ಬೇಕಂತ ಒಂದು ಕಾನ್ಫಿಡೆಂಟ್ ಇಟ್ಟಿರ್ತಾರೆ. ಅದು ದೊಡ್ಡ ದೊಡ್ಡ ಹೀರೋಗಳು, ದರ್ಶನ್, ಈ ಥರ ಸುದೀಪ್ ಇಂಥವ್ರು, ಸುರಾಜ್ ಕುಮಾರ್ ಪಂತ್ ಇಂಥವ್ರದ್ದೆಲ್ಲ ಹೋದ್ರೆ ಇನ್ನೂ ಓವರ್ ಕ್ರೌಡ್. ಅಲ್ಲೆಲ್ಲ ಕ್ರೌಡ್ಗಳು ಹೆಂಗಿರುತ್ತೆ, ಅಲ್ಲಿ ಕುತ್ಕೊಂಡು ನೋಡ್ಬೇಕು ಸರ್. ಇವಾಗ ಈ ಮಾಲ್ಗಳಲ್ಲಿ ನೋಡೋಕ್ಕಿನ್ನ ಈ ಸಿಂಗಲ್ ಥಿಯೇಟರ್ಗಳಲ್ಲಿ ಹೋಗಿ ನೋಡ್ತಿಲ್ಲ, ಪಬ್ಲಿಕ್ ಜೊತೆ, ಅಭಿಮಾನಿಗಳ ಜೊತೆ ಆ ವಿಸಿಲ್ ಹಾಕೊಂಡು ಇದು ಲಾಟರಿ ಸೀಟ್ ಹೊಡಿಯೋದು, ಆ ಸಿನಿಮಾನೇ ಸರ್. ನಾವೆಲ್ಲ ಮಣ್ಣಲ್ಲಿ ಕುತ್ಕೊಂಡು ಸಿನಿಮಾ ನೋಡಿರೋದು ಸರ್, ನಾವು ಟೆಂಟಲ್ಲಿ ಬಂದಿರೋರು. ಆ ಟೇಸ್ಟ್ ಹೆಂಗಿರುತ್ತೆ. ಮಜಾ. ನಿಮ್ಗೆ ಅಂಥದ್ದೊಂದು ತುಂಬ ಸ್ಟ್ರಾಂಗ್ ಯಾವ್ದಾರ ಒಂದು ಮೆಮೊರಿ ಇದೆಯಾ? ಅಂದರೆ 95 ಆ ಟೈಮಲ್ಲೆಲ್ಲ ನೀವು ಆ್ಯಕ್ಟ್ ಮಾಡೋ ಸಿನಿಮಾದ ಯಾವ್ದಾದ್ರು ಒಂದು ಶೋ
ಉತ್ತರ ಕರ್ನಾಟಕ ಹೋಗಿ ನೋಡುವಾಗ ಅಲ್ಲಿ ಜನರ ರೆಸ್ಪಾನ್ಸು ಆ ಹೀರೋ ಆ ಥರದೊಂದು ಏನೋ ಇಲ್ಲ ಆವಾಗ ಬಂದು ನಾನು ಉತ್ತರ ಕರ್ನಾಟಕ ಹೋಗಿಲ್ಲ ಸರ್, ಹೋಗಿಲ್ಲ, ಬೆಂಗಳೂರೇ ಫುಲ್ಲು ನೋಡಿರೋದು ನಾನು. ಓಂ, ಅನುರಾಗ್ ಸಂಗಮ, ಸಾದೆಲ್ಲ ಜನ ಇದರಲ್ಲಿ ನೋಡಿದ್ದೀನಿ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಓಮ್ದು ಹೆಂಗಿತ್ತು ಆ ಟೈಮಲ್ಲಿ ಕ್ರೇಜ್? ಓಂ ನನಗೆ ಉಪೇಂದ್ರ ಸಾರು ಅವಾಗ ಚಾನ್ಸ್ ಹುಡುಕ್ತಾ ಇದ್ದೀನಿ. ಅವಾಗ ಅನುರಾಗ ಸಂಗಮ ಮಾಡಿದ್ದೆ ಸರ್. ಓಕೆ, ಕುಮಾರ್ ಗೋವಿಂದ್ ಅವ್ರದ್ದು. ಅವ್ರ ಸಿನಿಮಾದಲ್ಲಿ ನಾನು ವಿಲ್ಲನ್ ಅದರಲ್ಲಿ. ಓಕೆ, ಸುಧಾರಾಣಿ ಜೊತೆ ಆಂಟಿ ವಿಲ್ಲನ್ ಆಗಿ ಮಾಡಿದ್ದೀನಿ. ಫೈಟು ಇದೆ, ಎಲ್ಲ ಇದೆ. ಮನೋಹರ್ ಸರ್ ಜೊತೆ ಒಂಥರ ಯೂತ್ ಅವಾಗ 17-18 ವಯಸ್ಸಲ್ಲಿ ಬಂದ ನಾನು. ಆವಾಗ ಮಾಡಿದ್ದದು. ಅದಾದ್ಮೇಲೆ ಅದು ಚೆನ್ನಾಗಿ ಹೋಯ್ತು ರೀ, ಸಿಲ್ವರ್ ಜುಬ್ಲಿ ಮೂವಿ. ಅದು ಎಲ್ಲ ಭಾಷೆಯಲ್ಲಿ ರಿಮೇಕ್ ಆಯಿತು. ಆಮೇಲೆ ಹಿಂಗೆ ಈಸ್ಟ್ ಎಂಡ್ ಹೋಟೆಲ್ ರೇಸ್ ಕೋರ್ಸ್ ಹತ್ರ ಹೋಗ್ತಾ ಇದ್ದೆ. ಆವಾಗ ವೆಸ್ಟ್ ಎಂಡ್ ಹೋಟ್ಲ್ ಒಂದು ಇತ್ತಿಲ್ಲ, ಈಸ್ಟ್ ಎಂಡ್ ಹೋಟ್ಲಲ್ಲಿ ಅಲ್ಲಿ ಜನ ಇದ್ದರು. ಆವಾಗ ನಾನು ಏನೋ ಜನ ಇದ್ದಾರೆ ಅಂತ ಹೋದ್ರೆ ಅಲ್ಲಿ ಶೂಟಿಂಗ್ ನಡೀತಾ ಇದ್ದು ಓಂ ಸರ್ದು, ಶಿವರಾಜ್ ಕುಮಾರ್ ಸರ್ದು. ಅಲ್ಲಿ ಉಪೇಂದ್ರ ಸರ್ ಹಿಂಗೆ ಚೇರಲ್ಲಿ ಕೂತಿದ್ರು. ಸರಿ ಹಿಂಗೆ ನೋಡ್ತಾ ಇದ್ರು. ಅವಾಗ ನಾನು ಗುಂಡು ಹೊಡೆದ್ಬಿಟ್ಟು ಹಿಂಗಿರ್ದೆ, ಬಾಡಿ ಬಿಲ್ಡರ್ ನಾನು. ಆವಾಗಿಂದ ಕರಾಟೆ ಜಿಮ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದೆಲ್ಲ. ಅದಕ್ಕೆ ಆ ಥರ ಇದ್ದೆ ನಾನು ನೋಡ್ಬಿಟ್ಟು ಒಂದು ರೋಲ್ ಇದು ಮಾಡ್ತೀಯಪ್ಪ ಅಂದ. ಮಾಡ್ತೀನಿ ಸರ್. ಅವ್ನು ಕರೆದ್ಬಿಟ್ಟು ಇವ್ರಿಗೆ ಪೊಲೀಸ್ ಸ್ಟೇಷನ್ ಸಾಕು ಕಲಿಸಂತ ಇಮಿಡಿಯೇಟ್ ಆಗಿ ಆ್ಯಕ್ಟ್ ಮಾಡ್ಕೊಂಡು ಬಂದೆ. ಒಂದು 4-5 ಸೀನ್ ಇದೆ ಅದರಲ್ಲಿ. ಹೌದಾ? ಹೌದು ಸರ್, ಇದೆ. ಓಕೆ, ಅಂದರೆ ಸಡನ್ ಆಗಿ ಗ್ರೇಟ್ ಇಲ್ವಾ ಸರ್ ಅದು? ಅದಾಯಿತು. ಆಮೇಲೆ ಸಾಧು ಥ್ರಿಲ್ಲರ್ ಮಂಜು ಸರ್ ಜೊತೆ ಮಾಡಿದ್ವಿ. ಸಾಧು ಅದು ಚೆನ್ನಾಗಿ ಹೋಯ್ತು. ಈ ಥರ ಇನ್ನೂ ಜಾಸ್ತಿ. ಇವಾಗ ಕಿಡ್ನಾಪ್ ಕಾವ್ಯ ಮಾಡಿದೆ, ಅದರಲ್ಲಿ ವಿಲ್ಲನ್ನು ನೀವು ನೋಡಿ, ಅದೆಲ್ಲ ಶೇಕ್ ಆಗಿರುತ್ತೆ. ಚೇಸ್ ಅಂತ ಅದರಲ್ಲಿ ವಿಲ್ಲನ್ನು. ನನಗೆ ವಿಲ್ಲನ್ ಶೇಡ್ಸ್ ಭಾಳ ಇಷ್ಟ. ಆದರೆ ಜನ ಎಲ್ಲರೂ ಬಂದು ಇಂಟ್ರೆಸ್ಟ್ ಆಗಿ ನೋಡ್ತಾರೆ ವಿಲನ್ ಸೈಡ್ ಕ್ಯಾರೆಕ್ಟರ್ಸ್ ಅಂತ. ಜಾಸ್ತಿ ಪೊಲೀಸ್ ರೋಲ್ಸ್ ನೀವು ನೋಡಿದ್ರೆ ರಕ್ಷಕ, ದೊಡ್ಡಣ್ಣ ಪುಟ್ಟಣ್ಣ ಫುಲ್ ಕಾಮಿಡಿ ರೋಲು. ಎಲ್ಲ ಜನ ನಕ್ಕಿ ಬರ್ತಾ ಇದ್ರು ಅವತ್ತು. AMB ಕಪಾಲಿಯಲ್ಲಿ, ಸ್ವಪ್ನಲ್ಲಿ ನೋಡಿ ನೀವು, ನಮ್ಮ ಮಿರಾಜಿ ಎಲ್ಲ ಥಿಯೇಟ್ರಲ್ಲಿ ರಿಲೀಸ್. ಎಲ್ಲ ಲೇಡೀಸ್ ಫ್ಯಾಮಿಲಿ ನೋಡಿ ಚೆನ್ನಾಗಿದೆ ಟ್ವಿಸ್ಟ್ ಆಗಿದೆ ನೋಡ್ಕೊ ಬಂದರು. ಈ ಸಿನಿಮಾನು ಚೆನ್ನಾಗಿದೆ ಸರ್. ರಕ್ಷಕ ಸಾಂಗ್ಸ್ ಚೆನ್ನಾಗಿದೆ. ಎಷ್ಟು ಸಾಂಗ್ಸ್ ಟೋಟಲ್? 3 ಸಾಂಗ್ ಇದೆ ಸರ್. ಸಾಂಗ್ ಬರೆದವರು ಅಪ್ಪ ಅಮ್ಮ ಸಾಂಗ್ ನಮ್ಮದೇ ಸಾಹಿತ್ಯ, ಮ್ಯೂಸಿಕ್. ಇದರಿಂದ ನಾನು ಫಸ್ಟ್ ಮ್ಯೂಸಿಕ್ ಮಾಡಿದ್ದೀನಿ ಸರ್. ನಾನು ಚಿಕ್ಕ ಹುಡುಗನಿಂದ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಸರ್. 95ಇಂದನೇ ಮಾಡಿದ್ದೀನಿ ಆಲ್ಬಮ್ ಸಾಂಗ್ಸು. ಆಮೇಲೆ ಚಿರಂಜೀವಿ ಬಗ್ಗೆ, ಚಿರಂಜೀವಿ ಪ್ರಾಣದಾತ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ. ಚಿರಂಜೀವಿ ಸಿನಿಮಾಗೆ ಬಂದು 25 ವರ್ಷ ಆಯ್ತು ಅಂದ್ಬಿಟ್ಟು ಅವ್ರ ಚಿರಂಜೀವಿ ಕೈಯಿಂದನೇ ಓಪನ್ ಮಾಡಿಸಿದ್ದೆ. ಓಕೆ, ಮೆಗಾಸ್ಟಾರ್ ಚಿರಂಜೀವಿ ಕೈಯಿಂದನೇ. ಆದರೆ ಅದು ರೆಕಾರ್ಡ್ ಮಾಡಿದ್ದೆಲ್ಲ ಬೆಂಗಳೂರು. ಓಕೆ, ವಿಪುರಂ ಅಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಎಲ್ಲ ಮಾಡಿದ್ದು. ನನ್ನ ಫ್ರೆಂಡ್ ರವಿ ಪ್ರಸಾದ್ ಅಂತ ಒಬ್ಬ ಇದ್ದ, ಕೋಟೆ ವೆಂಕಟೇಶ್ ಚಿರಂಜೀವಿ ಫ್ಯಾನ್ಸ್ ಪ್ರೆಸಿಡೆಂಟ್. ಅವರು, ನಾನು, ಸತ್ತೋದ್ರ ಪಾಪ, ನನ್ನ ಕ್ಲೋಸ್ ಫ್ರೆಂಡ್ಸ್. ನನ್ನ ಬೆಂಗಳೂರು ಸರ್ಕಲ್ ಜಾಸ್ತಿ ಇದೆ ಅಭಿಮಾನಿಗಳು. ಅವರೆಲ್ಲ ಸೇರಿ ಚಿರಂಜೀವಿಗೋಸ್ಕರ ಮಾಡಿ, ಚಿರಂಜೀವಿ ಕೈಯಿಂದನೇ ಇಂದಿರಾ ಸಿನಿಮಾ 175 ಡೇಸ್ ವಿಜಯವಾಡಲ್ಲಿ ಅಲ್ಲು ಅರವಿಂದ್ ಎಲ್ಲ ಸೇರಿ ಅಲ್ಲಿ ಸ್ಟಾಲು ಕೊಟ್ಟಿದ್ರು ಓಪನ್ ಮಾಡಿ. ಬೇಕಾದ್ರೆ ಕೊಡ್ತೀನಿ ನಿಮ್ಗೆ. ಇದೆ ಸರ್. ಆ ಥರ ನಮ್ಮದು ತಿರುಗಿ ನಾನು ಆಲ್ಬಮ್ಸ್ ಸೆಪ್ರೇಟ್ ಆಗಿ ಮಾಡಿದ್ದೀನಿ. ಅಂದರೆ ಇಂದಿರಾ ಸಿನಿಮಾದ ಆ ಒಂದು ಟೈಮಲ್ಲಿ ಚಿರಂಜೀವಿ ಪ್ರಾಣದಾತ ಅಂತ ಆಲ್ಬಮ್ ನೋಡಿ ಹೆಂಗಿರುತ್ತೆ, ಸೂಪರ್ ಆಗಿರುತ್ತೆ. ಅದು ಡ್ಯಾಡಿ ಸಿನಿಮಾ ಒಂದು ರೈಟರ್ ಇದ್ರು, ಸಾಂಗ್ ರೈಟರ್ ಶ್ರೀನಿವಾಸ್ ಅಂತ. ಡ್ಯಾಡಿ ಶ್ರೀನಿವಾಸ್ ಅವ್ರನ್ನ ಇಟ್ಕೊಂಡು ಬರ್ದಿರೋದು ಲಿರಿಕ್ಸ್. ಅದು ಯೂಟ್ಯೂಬಲ್ಲಿ ಇದೆ? ಅದು ಯೂಟ್ಯೂಬಲ್ಲಿ ಇದೆ. ಅವಾಗ ಯೂಟ್ಯೂಬ್ ಇಲ್ಲ ಸರ್. ಓಕೆ, ಇದು 2002 ಸರ್. ಇಂದಿರಾ ಬಂದು 2002 ಸರ್. ಓಕೆ, ಆವಾಗಲೇ ಅಲ್ಲು ಅರವಿಂದ್ ಸಾರು ಪರ್ಮಿಷನ್ ಕೊಟ್ಟು ಎಲ್ಲ ಮಾಡಿಕೊಟ್ರು. ಓಕೆ, ಆ ಥರ ನೆಟ್ ಬ್ಯಾಂಕ್ ಜಾಸ್ತಿ ಚೆನ್ನಾಗಿದೆ ನಮಗೆ. ಒಂದು ಸೌತ್ ಇಂಡಿಯಾ ಫುಲ್ಲು ಚಿರಂಜೀವಿ ಫ್ಯಾನ್ಸ್ ಸರ್ಕಲ್ಸು ಎಲ್ಲ ಹುಡುಗರು ಇವಾಗಲೂ ಇದೆ. ಕಂಟಿನ್ಯೂ. ಒಟ್ಟಾಗಿ ವಿಜಯ್ ಕುಮಾರ್ ಒಟ್ಟು ಸಿನಿಮಾದ ಫ್ಯಾನು. ಹೌದು ಸರ್. ಚಿರಂಜೀವಿ ಅವರು ಫ್ಯಾನ್. ಚಿರಂಜೀವಿ ಸಿನಿಮಾಗಳು ನೋಡಿ ನಾನು ಸಿನಿಮಾಗೆ ಬಂದಿದ್ದು ಸರ್. ಯಾರು ತಪ್ಪು ತಿಳ್ಕೊಬೇಡಿ, ಒಬ್ಬೊಬ್ರಿಗೊಂದು ಅಭಿಮಾನ. ಆದರೆ ನಾನು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾ ಇದ್ದೆ. 10-20 ಸಲ ನೋಡಿರ್ತೀನಿ ಒಂದೊಂದು ಆ್ಯಕ್ಟರ್ದು. ಒಂದೊಂದು ರಜನಿ ಸಾರು, ರಾಜ್ಕುಮಾರ್, ವಿಷ್ಣುವರ್ಧನ್ ಅಂದರೆ ನನ್ನ ಕನ್ನಡಲ್ಲಿ ಭಾಳ ಇಷ್ಟ. ಹೌದಾ? ಕರೆಕ್ಟಾ? ಅದು ಭಾಳ ಇಷ್ಟ. ಆಮೇಲೆ ರವಿಚಂದ್ರನ್ ಸರ್ ಲವ್ ಸಿನಿಮಾಗಳು ನಿಮಗೆ ಗೊತ್ತು. ಪುನೀತ್ ಸರ್, ಶಿವರಾಜ್ ಕುಮಾರ್ ಅಂದರೆ ನಿಮಗೆ ಗೊತ್ತು. ಲಾಸ್ಟ್ ಟೈಮೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಅದು ಎಲ್ರಿಗೂ ಇಷ್ಟನೇ ಶಿವಣ್ಣ ಅಂದರೆ, ನಿಮಗೆ ಗೊತ್ತು. ಕನ್ನಡ ಫೀಲ್ಡ್ ಅವರು ಬರಲಿ, ಒಂದು ಫಂಕ್ಷನ್ಗಾದ್ರೆ ನಮ್ಗೆ ಇದು ಮಾಡಲಿ, ಒಂದು ರೀಲ್ಸ್ ಮಾಡಲಿ, ಒಂದು ಇದು ಸ್ವಿಚ್ ಮಾಡಲಿ, ಆ ಒಂದು ಇದು ಇದೆ.
ಅವಕಾಶ ಇನ್ನೂ ನನಗೆ ಸಿಗಿಲ್ಲ. ಎಷ್ಟೆಷ್ಟೋ ಟ್ರೈ ಮಾಡಿದೆ, ಲಾಸ್ಟ್ ಫಿಲ್ಮ್ಗೆ ಟ್ರೈ ಮಾಡಿದೆ, ಸಿಗಿಲ್ಲ. ನೋಡೋಣ, ಇನ್ನೂ ಸಿನಿಮಾಗಳಿದೆ, ಸಿಗುತ್ತೆ ಅಂತ ನಂಬಿಕೆ ಇದೆ. ನಂಬಿಕೆನೇ ಜೀವನ. ಕರೆಕ್ಟ್. ಶಿವಣ್ಣ ಹೆಂಗಂದ್ರೆ ಹೊಸ ತಂಡ, ತುಂಬಾ ಒಳ್ಳೆ ಜನ, ಸಿನಿಮಾಗೋಸ್ಕರ ತುಂಬಾ ಕಷ್ಟಪಡ್ತಾರೆ ಅನ್ನುವಂತಹದ್ದು ಅವ್ರಿಗೆ ಕಿವಿಗೆ ಕೇಳಿದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಭಾಳ ಬಿಸಿಯೆಸ್ಟ್ ಆರ್ಟಿಸ್ಟ್, ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಹೀರೋ ಗ್ರೇಟ್ ನಮ್ಮ ಶಿವಣ್ಣ. ಹೌದು ಸರ್, ಎಲ್ಲ ಭಾಷೆಯಲ್ಲಿ ಇವಾಗ ಅವ್ರು ಈ ರೋಲ್ ಮಾಡ್ತಾರೋ, ಲೀಡ್ ರೋಲ್ ಮಾಡ್ತಾರೋ, ಎಲ್ಲ ಭಾಷೆಯಲ್ಲಿ ಇದ್ದಾರೆ. ಶಿವರಾಜ್ ಕುಮಾರ್ ಅಂತ ಗೊತ್ತಾಗಿದೆ ಇವಾಗ, ಗೊತ್ತಾದ. ಹೌದು, ಆ ಥರ ಈ ಏಜಲ್ಲಿನೂ ಈ ಥರ ಮಾಡೋದು ಗ್ರೇಟ್ ತಾನೆ ಸರ್. ಹೌದು. ಇವಾಗ ಒಂದು ಕಮ್ಯುನಿಸ್ಟ್ ಅವ್ರ ಬಗ್ಗೆ ತೆಲುಗಲ್ಲಿ ಮಾಡ್ತಾವ್ರೆ, ಸೈಕಲಲ್ಲಿ. ಕ್ಯಾರೆಕ್ಟರ್ ಹೆಂಗಿದೆ ನೋಡಿದ್ರೆ, ಡ್ರೆಸ್ಸು, ಸ್ಟಿಲ್ಲು ರಿಯಲ್ ಆಗಿ ಹಂಗೆ ಇರುತ್ತೆ ಅಲ್ವಾ. ಅವ್ರು ಎಷ್ಟು ದೊಡ್ಡ ಕ್ರೇನಲ್ಲಿ ಹಾಕಿದ್ರು ಸರ್ ಹೈದರಾಬಾದ್, ಆಂಧ್ರಲ್ಲಿ, ತೆಲಂಗಾಣಲ್ಲಿ. ಯಾರು ಸರ್ ಮಾಡ್ತಾರೆ ಬೇರೆ ಭಾಷೆಯಲ್ಲಿ ಹೋಗಿ ಬೇರೆ ಇರೋಗೆ? ಅದೆಲ್ಲ ಗ್ರೇಟ್ ಸರ್. ನೀವು ವಿಚಿತ್ರ ಆಗುತ್ತೆ ಸರ್. ನೋಡಿ, ರಕ್ಷಕ 2 ಬಗ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಸರ್. ನೋಡಿ, ಇವರು ಶಿವಣ್ಣನ ಬಗ್ಗೆ, ಅಣ್ಣವ್ರ ಬಗ್ಗೆ, ರಜನಿಯವ್ರ ಬಗ್ಗೆ, ರವಿ ಸರ್ ಬಗ್ಗೆ ಸೂಪರ್. ನನಗೆ ತುಂಬಾ ಇಷ್ಟ ಆಯ್ತು ಸರ್. ನಾನು ಎಲ್ಲ ಭಾಷೆನೂ ನಾನು ನೋಡಿದಿರೋ ಭಾಷೆನೇ ಇಲ್ಲ ಸರ್. ಎಲ್ಲ ಸಿನಿಮಾಗಳು ನಾನು ನೋಡ್ತೀನಿ. ಸಲ್ಮಾನ್ ಖಾನಿಂದ, ಶಾರುಖ್ ಖಾನಿಂದ, ಅಮಿತಾಬ್ ಬಚ್ಚನ್, ಎಲ್ಲರದ್ದು ನಾನು ನೋಡ್ತೀನಿ. ಈ ಭಾಷೆಗೆ ನಾನು ಅಡಿಟ್ ಇಲ್ಲ. ಸಿನಿಮಾಗೆ ಭಾಷೆ ಬೇಕಾಗಿಲ್ಲ. ಕರೆಕ್ಟಾ? ಕಲೆ ಅಂದರೆ ಎಲ್ಲ ಭಾಷೆ ಸೇರೇ ಕಲೆ. ಸಿನಿಮಾನವರು ಇವಾಗ ನಾವು ಕನ್ನಡದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದರೆ ತೆಲುಗುಗೆ ಹೋಗ್ತೀವಿ, ತಮಿಳ್ಗೆ ಹೋಗ್ತೀವಿ. ತಮಿಳಲ್ಲಿ ಸಿಗಿಲ್ಲ ಅಂದರೆ ಅವ್ರು ಇಲ್ಲಿ ಕನ್ನಡ ಬರ್ತಾರೆ. ಸಿನಿಮಾ ಈ ಥರ. ಇವಾಗ ಎಷ್ಟೋ ಜನ ಬಂದು ಬೆಂಗಳೂರಲ್ಲಿ ಸಿನಿಮಾ ಮಾಡ್ಬೇಕಂತ ಬರ್ತಾವ್ರೆ ಬೇರೆ ಲ್ಯಾಂಗ್ವೇಜ್ ಅವರು. ಹೌದು. ಯಾಕಂದರೆ ಇಲ್ಲಿ ಕ್ವಾಲಿಟಿ, ದುಡ್ಡು ಕಡಿಮೆ, ಇಲ್ಲಿ ಕ್ವಾಲಿಟಿ ಏನಾದರೂ ರಿಚ್ ಆಗಿ ಮಾಡ್ಬೋದು. ಕಡಿಮೆ ಲೊಕೇಶನ್, ಬಡ್ಜೆಟ್ ಕಡಿಮೆ. ಇವಾಗ 90% ನೀವು ನೋಡ್ರಿ ಬೆಂಗಳೂರಲ್ಲಿ ಬೇರೆ ಲ್ಯಾಂಗ್ವೇಜ್ ಅವರು ಸಿನಿಮಾ ಮಾಡ್ತಾವ್ರೆ ಬಂದು. ಯಾಕಂದ್ರೆ ಅಲ್ಲಿ ಲೊಕೇಶನ್, ದುಡ್ಡು ಜಾಸ್ತಿ, ಎಲ್ಲ ಜಾಸ್ತಿ ಅಂದ್ಬಿಟ್ಟು ಬೆಂಗಳೂರಲ್ಲಿ ಮಾಡಿ ಅಲ್ಲಿ ರಿಲೀಸ್ ಮಾಡ್ತಾವ್ರೆ. ಅವಾಗ ಬೆಂಗಳೂರು ಎಲ್ಲರನ್ನೂ ಇವಾಗ ಆಕ್ಯುಪೈ ಮಾಡ್ತಾ ಇದೆಯಾ, ಆಕರ್ಷಣೆ ಮಾಡ್ತಾ ಇದೆಯಾ? ಎಂಡ್ ಆಫ್ ದ ಡೇ ನಮ್ಮೂರಿಗೆ ತುಂಬ ಕೆಲಸ ಸಿಗ್ತಾ ಇದೆ. ತುಂಬ ಒಳ್ಳೇದಲ್ವ ಅದು? ಇವಾಗ ಯಾರೋ ಒಂದು ಪ್ರೊಡ್ಯೂಸರ್ ಆಚೆಯಿಂದ ಬಂದು ಇಲ್ಲಿ ಸಿನಿಮಾ ಕೊಟ್ಟರೆ ನಮ್ಮವ್ರದ್ದಾನೆ ಅವಕಾಶ ಸಿಗೋದು. ನಿಜ. ಕರೆಕ್ಟ್. ಎಲ್ಲರೂ ಒಂದೇ. ಅದಕ್ಕೆ ನಾವು ಸಿನಿಮಾನವರು ಭಾಷೆ ಭೇದ ನೋಡಬೇಡ್ರಿ, ಜಾತಿ ಮತ ನೋಡಬೇಡ್ರಿ. ನಾವೆಲ್ಲ ಕಲೆ ಕುಟುಂಬದವರು. ಕರೆಕ್ಟಾ? ನಾವು ಎಲ್ಲಿ ಹೋದ್ರೂ ಬೆಳಿಬೇಕು ಅನ್ನೋದೇ ನನ್ನ ಆಶೆ ಸರ್. ಎಸ್, ಸೂಪರ್. 20 ಹೆಂಗಿದೆ ಪ್ರಿಪ್ರೇಷನ್ ನಿಮ್ದೆಲ್ಲ ಈಗ? ಸರ್, ಎಲ್ಲ ಕಡೆನೂ ಆರ್ಟ್ ಆಫ್ ಪಬ್ಲಿಸಿಟಿ ಕೊಟ್ಟಿದ್ದೀನಿ, TV ಪೇಪರ್ ಪಬ್ಲಿಸಿಟಿ ಕೊಟ್ಟಿದ್ದೀನಿ. ಟೋಟಲ್ ಏನೇನು ಪಬ್ಲಿಸಿಟಿ ಬೇಕು ಅಂದರೆ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಮಾಡಿದ್ದೀರಾ? ಅದೆಲ್ಲ ಮಾಡಿದ್ದೀನಿ ಸರ್. ಜನಕ್ಕೆಲ್ಲ ರೀಚ್ ಮಾಡಿಸಿದ್ದೀನಿ. ಇದಕ್ಕೆ ಮೇಲೆ ದೇವರು ಜನ ಮೇಲೆ ಮುಂದೆ ಬರ್ತಾ ಇದ್ದೀನಿ. ಅವ್ರು ಏನು ಮಾಡ್ತಾರೋ, ಯಾವ ಥರ ರಿಸಲ್ಟ್ ಕೊಡ್ತಾರೋ, ಅವ್ರು ಕೊಡೋ ರಿಸಲ್ಟ್ನ ನಾವು ಭವ್ಯವಾಗಿ. ಬಟ್ ಜನ ಏನೇ ರಿಸಲ್ಟ್ ಕೊಟ್ಟರು ನಿಮ್ಗೆ ಖುಷಿ ಅಲ್ಲ? ಹೌದು ಸರ್. ನಾನು ಯಾಕೆ ಗೊತ್ತಾ, ನನ್ನ ಕರ್ತವ್ಯ ಏನು, ಸಿನಿಮಾ ಮಾಡಬೇಕು, ಅದು ಜನ ಮುಂದೆ ಕೊಡಬೇಕು. ಜನ ಯಾವ ಥರ ರಿಸಲ್ಟ್ ಕೊಡ್ತಾರೆ, ಚೆನ್ನಾಗಿ ನೋಡ್ತಾರೆ, ನಮಗೆ ಒಳ್ಳೇದು ಮಾಡ್ತಾರೆ ಅಂತ ನಾವು ಬಿಡ್ತೀವಿ. ಅದರ ಪಾಸಿಟಿವ್ ಆಗಿ ಬರ್ಬೋದು, ನೆಗೆಟಿವ್ ಆಗಿ ಬರ್ಬೋದು. ಅದನ್ನು ಜೀರ್ಣ ಮಾಡ್ಕೋಬೇಕು. ಕರೆಕ್ಟ್. ಅದಕ್ಕಂತ ಮನೆಯಲ್ಲಿ ಕುತ್ಕೊಂಡ್ರೆ ನೆಕ್ಸ್ಟ್ ಆಗುತ್ತಾ? ಇವಾಗ ಎಕ್ಸಾಮ್ ಬರಿತೀವಿ, ಫೈಲ್ ಆಗ್ತೀರಾ, ಹಂಗೆ ಕುತ್ಕೊಂಡು ಮೂಲೆಯಲ್ಲಿದ್ದರೆ ನೆಕ್ಸ್ಟ್ ಟ್ರೈ ಮಾಡ್ತೀವಲ್ವಾ? ನೆಕ್ಸ್ಟ್ ಎಕ್ಸಾಮ್ ಬರೆಯೋದು, ತಿರುಗಿ ನೆಕ್ಸ್ಟು, ಈ ಥರ ನಂದು. ಅಲ್ಲ, ಈ ಥರ ಸ್ಟ್ರಾಂಗ್ ಮೈಂಡ್ ಸೆಟ್ ನಿಮಗೆ ಬಂದಿದ್ದು ಹೆಂಗೆ? ಯಾರು ಗರಡಿಯಲ್ಲಿ ಯಾರನ್ನು ನೋಡಿ? ಯಾರು ಗರಡಿ ಅಂತ ಹೇಳಿಲ್ಲ. ಎಲ್ಲ ನಮ್ಮಪ್ಪ ಸ್ವಲ್ಪ ಇದು ರೆವಿನ್ಯೂ ಇನ್ಸ್ಪೆಕ್ಟ್ರು ರಾಮಚಂದ್ರಪ್ಪ ಅಂತ. ಅವ್ರ ಹಠ ಜಾಸ್ತಿ, ನೆನೆಸ್ಕೊಂಡ್ರೆ ಅದು ಮಾಡ್ತಾರೆ. ಓಕೆ. ಆ ಕಸಿ ನನ್ನ ಹತ್ರನೇ ಇದೆ ಇವತ್ತು. ಇನ್ನೊಂದು ಪಬ್ಲಿಕ್ ಜನ ಅಂದ್ರೆ ರಿಲೇಷನ್ಶಿಪ್ ಜಾಸ್ತಿ. ಇವಾಗಲೂ ನಾನು ಸೋಷಿಯಲ್ ವರ್ಕು, ಈ ಥರ ಜನಕ್ಕೆ ಫ್ರೀ ಲೀಗಲ್ ಕ್ಯಾಂಪ್ಸು, ಬ್ಲಡ್ ಕ್ಯಾಂಪ್ಸು, ಅವೇರ್ನೆಸ್ ಕ್ಯಾಂಪ್ಸ್, ಈ ಥರ ಇವಾಗಲೂ ನಾನು ಮಾಡ್ತೀರಾ? ಹೊರತುಪಡಿಸಿ ಸೋಷಿಯಲ್ ವರ್ಕ್ ನಾನು ಇದ್ಯಾವುದು ಪಬ್ಲಿಸಿಟಿ ಮಾಡಲ್ಲ ಸರ್. ಒಳ್ಳೇದು ಯಾರು ಸರ್ ನ್ಯೂಸ್? ನೀವು ಆ ನ್ಯೂಸ್ ಹಾಕಂದ್ರೆ ಒಳ್ಳೇದು ಮಾಡಿದ ನ್ಯೂಸ್ ಅಂತ ಹಾಕ್ತೀರಾ? ನಮ್ಮ TRP ಬರಲ್ಲ ಅಂತೀರಾ? ಕರೆಕ್ಟಾ? ಕರೆಕ್ಟಾ ಸರ್? ನಿಮ್ಗೇನು ಇವಾಗ ಇಲ್ಲಿ ಇಂಟರ್ವ್ಯೂ ಅಲ್ಲಿ 4 ಹೊಡೆದು ಯಾರನ್ನಾದ್ರು ಬೈದ್ರೆ ನೋಡ್ರಿ ಹೆಡ್ಲೈನ್ಸ್ ಹಾಕಿರ್ತೀರಾ, ಇವ್ರ ಬಗ್ಗೆ ಬೈದ್ರು ಅಂತ TRP ಹಾಕ್ಬಿಡ್ತೀರಾ. ಅದೇ ನಾನು ನೇಚರಾಗಿ ಬಂದು ರಿಯಾಲಿಟಿ ಹೇಳಿದ್ರೆ ಯಾರು ನಂಬಲ್ಲ ಇಲ್ಲ ಸರ್. ಅಂದರೆ ಒಂದಷ್ಟು ಕೆಲಸ ನಡೀತದೆ, ಪ್ಯಾರಲಲ್ ಮಾಡ್ತಾ ಇದ್ದೀರಾ? ಎಲ್ಲ ಮಾಡಿದ್ದೀನಿ ಸರ್. ನನ್ನ ಕೆಲಸ ಏನಿದೆ ಎಲ್ಲ ಮಾಡಿಸಿದ್ದೀನಿ. ಇನ್ನೊಂದು ಏನಂದರೆ, ಯಾರು ಏನು ತಪ್ಕೊಂಡು ತಗೊಂಡ ನಮಗೆ ಕನ್ನಡ ಸಿನಿಮಾಗೆ ರಿಲೀಸ್ಗೆ ಏನಾದರೂ OTT ಪ್ಲ್ಯಾಟ್ಫಾರ್ಮ್ ಗೌರ್ಮೆಂಟಿಂದ ಏನಾದರೂ ಮಾಡಿಕೊಟ್ರೆ, ಇವಾಗ ಏನು ಗೊತ್ತಾ ಸರ್, ಸಬ್ಸಿಡಿ ಕೂಡ 3 ವರ್ಷ 4 ವರ್ಷ ಆದಮೇಲೆ ಕೊಡ್ತಾರೆ. ಹೌದು. ಇವಾಗ ನಾವು ಚಿಕ್ಕ ಬಡ್ಜೆಟ್ ಮಾಡೋರು, ಇವಾಗ ನಮ್ಮ ಥಿಯೇಟ್ರಿಗೆ ಬಿಡ್ತೀವಿ, ಥಿಯೇಟ್ರಲ್ಲಿ ಓಡಿಲ್ಲ ಅಂದರೆ
ಎಕ್ಸ್ಪೆಕ್ಟೇಷನ್ ಬರಿಲ್ಲ ಅಂದ್ರೆ ಏನೋ ಗೌರ್ಮೆಂಟ್ ಕೊಡೋ ಸಬ್ಸಿಡಿಯಿಂದ ಅಟ್ಲೀಸ್ಟ್ ನಾವು ಸೇಫ್ ಆಗ್ತೀವಿ. ಇನ್ನೊಂದು ಸಿನಿಮಾ ಮಾಡೋಕೆ ಹೋಗ್ತೀವಿ, ಓಡ್ತೀವಿ, ಕರೆಕ್ಟಾ? ಅದನ್ನ ವರ್ಷ ಗೌರ್ಮೆಂಟ್ ಸ್ವಲ್ಪ ಪ್ರಯತ್ನ ಮಾಡಿ. ಇವಾಗ ಒಂದು ಸಿನಿಮಾ ನೀವು ಮಾಡ್ತೀರಾ, ಈ ಒಂದು ಸಿನಿಮಾಯಿಂದ ಗೌರ್ಮೆಂಟ್ಗೆ ಎಷ್ಟು ಲಾಭ ಬರುತ್ತೆ? ಹೌದು. ಟ್ಯಾಕ್ಸು, GST, ಟಿಕೆಟ್ಸು, ಏನು ನೀವೇ ನೋಡಿ ಎಷ್ಟು ಲಾಭ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ರೆ ಅದರಿಂದ ನಮ್ಮ ಸಿನಿಮಾನ ಉಳಿಸಿ OTT, ಮಿನಿ ಥಿಯೇಟರ್ಸು ಇಂಥದ್ದು ಗೌರ್ಮೆಂಟಿಂದ ಏನಾದರೂ ಮಾಡಿಕೊಟ್ರೆ ನಮ್ಗೆ ಈ ಥರ ಈ ಬ್ಲ್ಯಾಕ್ ಮೇಲ್ ಇದೆಲ್ಲ ಹೋಗ್ಬಿಡುತ್ತೆ. ನಿಜನಾ ಸರ್? ನಿಮ್ಮ ಕಾಳಜಿ ನಂಗೆ ಅರ್ಥ ಆಯ್ತು. ಅಂದರೆ ನಮ್ಮದು ಬೇರೆಯವ್ರು ಹೇಳ್ಕೊತಾರ, ಇದ್ರ ಮುಂದೆ ಅಳ್ತಾರೆ, ನನಗೆ ಅದು ಅಲೋಕು ಬರ್ತಾ ಇಲ್ಲ, ಎಲ್ಲ ಇಲ್ಲಿದೆ ಫೀಲಿಂಗ್ ಇದೆ ಅಂತ ನನಗೆ ಬೇಡ, ಅದು ಹೇಳ್ಕೊಳ್ಳೋದು ಬೇಡ. ಅಷ್ಟು ಫೀಲಿಂಗ್ ನಮ್ಮ ಒಳಗಡೆ ಇದೆ. ಇರಲಿ, ಬಟ್ ಮುಂದಾದರೂ ಗೌರ್ಮೆಂಟ್ ಇದನ್ನ ಸ್ಟೆಪ್ ತಗೊಂಡು, ಇವಾಗ ಶಿವಕುಮಾರ್ ಸರ್ ಬಂದಿದ್ದಾರೆ, ಏನಾದ್ರು ಜನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ. ಸಿನಿಮಾಗೆ ಮಾಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಜೊತೆಗೆ ಸರ್ಕಾರದಿಂದ OTT ಆದ್ರೂ ಓಕೆ, ಅದ್ರ ಜೊತೆ ಪ್ಯಾರಲ್ ಆಗಿ ಒಂದಷ್ಟು ಬೇರೆಲ್ಲ OTT ಪ್ಲಾಟ್ಫಾರ್ಮ್ ಅದೇ ತಾಲೂಕು ವೈಸು, ಡಿಸ್ಟ್ರಿಕ್ಟ್ ವೈಸು ಹೋದ CM ಇರೋವಾಗ ಹೇಳಿದ್ರು ಮಿನಿ ಥಿಯೇಟರ್ಸ್ ಏನೋ ಮಾಡ್ಕೊಡ್ತೀವಿ ಅಂತೇಳಿ. ಅದೇನಾದರೂ ಮಾಡಿಕೊಟ್ರೆ ನಮ್ಗೆ ಇನ್ನೂ ಸಿನಿಮಾ ಉಳಿಯುತ್ತೆ. ಯಾಕಂದರೆ ಇವಾಗ ಎಲ್ಲ ಥಿಯೇಟ್ರ್ ಬಂದ್ಬಿಟ್ಟು ಹೊಡೆದು ಮಾಲ್ಸ್ ಮಾಡ್ತಾವ್ರೆ, ನಿಮಗೆ ಗೊತ್ತು. ಸಿಂಗಲ್ ಥಿಯೇಟರ್ಸ್ ಎಲ್ಲ ಹೋಗ್ತಾ ಇದೆ, ಎಲ್ಲಿ ಬಿಸ್ನೆಸ್ ಇಲ್ಲ. ಉಳಿಬೇಕಂದ್ರೆ ಈ ಥರ ಏನಾದರೂ ಮಾಡಿ, ನಮಗೂ ಏನಾದರೂ ಗೌರ್ಮೆಂಟಿಂದ OTT ಮಾಡಿ ಎಲ್ಲ ಸಿನಿಮಾಗಳು ರೀಚ್ ಮಾಡೋ. ಅಲ್ಲಿ ಬ್ಲ್ಯಾಕ್ ಮೇಲ್ ರಾಜಕೀಯ ಮಾಡಬಾರ್ದು. ಕರೆಕ್ಟಾ ಸರ್? ಓಪನ್ ಆಗಿರಬೇಕು. ಎಲ್ಲರೂ ಎಲ್ಲಾನು ಸಿನಿಮಾನೇ, ಸಮಾನಾದ ನ್ಯಾಯ ಸರ್. ಎಲ್ಲಾನು ಸಿನಿಮಾನೇ. ದುಡ್ಡು ಕೊಟ್ಟ ಸಿನಿಮಾ ಮಾತ್ರ ಅಲ್ಲಿ ಲಿಸ್ಟಲ್ಲಿ ಬಂದರೆ ಅವಾಗ ನಾವೆಲ್ಲ ಎಲ್ಲಿ ಸರ್ ಹೋಗೋಗುತ್ತೆ? ರೆಕಮೆಂಡೇಶನ್, ಪೊಲಿಟಿಕ್ಸ್ ಇದು ಮಾಡಿದ್ರೆ ಅವಾಗ ನಮ್ಮಂಥವ್ರು ಎಲ್ಲಿ ಹೋಗೋದು? ನಾವು ಸಿನಿಮಾನೇ ಪ್ರಾಣ ಪ್ರೀತಿ ಅಂತ ಬಂದಿದ್ದೀವಿ, ನಾವೆಲ್ಲ ಹೋಗೋದು? ಕರೆಕ್ಟ್. ನಮ್ಮನ್ನು ಉಳಿಸಿ, ನಮ್ಮಂಥವ್ರು ಉಳಿಸ್ತಾರಗನ ಇನ್ನೂ ಸಿನಿಮಾ ರಂಗ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಆಚೆ ಬರುತ್ತೆ, ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಹೊಸ ಥಿಂಕಿಂಗ್ಸ್ ಬರುತ್ತೆ, ಹೊಸವರು ಈ ಥರ ಬರುತ್ತೆ. ಇನ್ನೂ ಸಿನಿಮಾ ಕನ್ನಡ ರಂಗ ಇನ್ನೂ ಇವಾಗ ಎಲ್ಲಿಗೋ ಹೋಗಿದೆ, ಇನ್ನೂ ದೇಶ ದಾಟಿ ಹೋಗ್ಬೇಕನ್ನೋದೇ ನನ್ನ ಆಕಾಂಕ್ಷೆ. ಇಲ್ಲ, ನನಗೆ ನೆನಪಿದೆ ಲಾಸ್ಟ್ ಟೈಮ್ ನೀವು ರಕ್ಷಕ ಮತ್ತು ದೊಡ್ಡಣ್ಣ ಪುಟ್ಟಣ್ಣ ಮಾತಾಡ್ಬೇಕಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಭಾಳ ಹೆಮ್ಮೆಯಿಂದ ಮಾತಾಡಿದ್ರಿ. ನಾನು ಅದನ್ನು ನೆನೆಸ್ಕೋತೀನಿ. ಇದು ನಾನು ಯಾರಿಗೂ ಅಂದರೆ ಮೆಚ್ಚಕ್ಕೆ ಮಾತಾಡ್ತಾ ಇಲ್ಲ, ತುಂಬ ಖುಷಿಯಿಂದ ಮಾತಾಡಿದ್ರಿ. ನಮ್ಮ ಸಿನಿಮಾನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಬಹಳಷ್ಟು ಜನರಲ್ಲಿ ಯಶ್ ಅವ್ರು ಕೂಡ ಒಬ್ಬರು ಅಂತ ಹೇಳಿದ್ರಿ. ಯಶ್ ಅವರು ಇನ್ನೊಂದು ಹೇಳ್ತೀನಿ, ಇವಾಗ ಎಕ್ಸ್ಟ್ರಾ ಟಾಕ್ಸಿಕ್ ಒಂದು ಟ್ರೈಲರ್ ಬಿಟ್ಟಿರಲಿಲ್ಲ ಲಾಸ್ಟ್ 2 months ಬೇಕಾ? ಅದು ಎಷ್ಟು ಓಲ್ಡ್ ದಾಟಿ ಹೋಗಿದೆ ನಮ್ಗೆ ಗೊತ್ತಾ? ಎಷ್ಟು ವ್ಯೂಸ್ ಹೋಗಿದೆ ಗೊತ್ತಾ? ನನ್ಗೆ ಗೊತ್ತಿರೋಂಗೆ ರೀಸೆಂಟಾಗಿ ಯಾವ ಸಿನಿಮಾನು ಆ ಥರ ರೀಚ್ ಆಗಿಲ್ಲ ಸರ್. ಒಂದು ಕನ್ನಡ ಆ್ಯಕ್ಟ್ರು ಇಷ್ಟುವರೆಗೂ ಅವ್ರು ಪಟ್ಟಿರೋ ಚಿಕ್ಕದಿಂದ ಎಷ್ಟು ಕಷ್ಟ ಬಿದ್ದು ಬೆಳೆದಿದ್ದಾರೆ. ಆದರೆ ಅವರು 10 ಸಿನಿಮಾ ಮಾಡಿದಿರೋದ್ರು 3 ವರ್ಷಕ್ಕೆ 1 ಸಿನಿಮಾ ಮಾಡಿದ್ರು ಅದು ಓಲ್ಡ್ ಲೆವೆಲ್ ರೀಚ್ ಆಗ್ತಾ ಇದೆ. ಕರೆಕ್ಟಾ? ಇದು ಕನ್ನಡಿಗರ ಹೆಮ್ಮೆ ಇದೆ ಅಲ್ವಾ ಸರ್? ಮುಂಚೆ ಕಾಂತಾರ ಬಂತು, ಇವತ್ತು ಇದು ಬರ್ತಾ ಇದೆ. ನೆಕ್ಸ್ಟ್ ಇನ್ನೂ ಎಂತೆಂಥ ಸಿನಿಮಾಗಳು ವೆಯ್ಟಿಂಗ್ ಇದೆ, ಇನ್ನೂ ಒಳ್ಳೊಳ್ಳೆದೇ ಮಾಡ್ತಾವ್ರೆ. ಮಾಡಲಿ. ಅದರ ಟ್ಯಾಕ್ಸಿಕ್ ಬರುತ್ತಾ ಎಷ್ಟು ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವ್ರೆ ನೋಡಿದ್ರೆ. ಒಂದು ಸಿನಿಮಾ ಈ ಕಾಲದಲ್ಲಿ ಸಿನಿಮಾನೇ ನೋಡಲ್ಲ ಅಂತಾರೆ, ಅದರ ಎಕ್ಸ್ಪೆಕ್ಟೇಷನ್ ಇನ್ನೂ ಹಿಂಗಿದೆಯಾ? ಯಾವಾಗ ರಿಲೀಸು? ಆ ಒಂದು ಸ್ಟಿಲ್ ಹಿಂಗೆ ಮೊನ್ನೆ ಕೊಟ್ರಲ್ವ, ಹೆಂಗಿದೆ ಅದೆಲ್ಲ ಹಾಲಿವುಡ್ಡೇ ಶೇಕ್ ಆಗೋ ಥರ ಇರುತ್ತೆ ಒಂದೊಂದು. ಇವಾಗ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಆ್ಯಕ್ಟರ್ಸ್ ಆ ಥರ ಬೆಳೆದಿದ್ದಾರೆ ಅಂದರೆ ಅದು ಹೆಮ್ಮೆ ಅಲ್ವಾ ಸರ್ ನಮಗೆಲ್ಲ? ಇಲ್ಲ, ನಾನು ಯಾಕೆ ನೆನಪಿಸಿದೆ ಅಂದರೆ ನೀವು ಲಾಸ್ಟ್ ಟೈಮ್ ಕೂಡ ಯಶ್ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡಿದ್ರಿ. ಅದು ನಮ್ಮ ಕನ್ನಡಿಗರ ಒಂದು ಅಸ್ತಿತ್ವ. ಟಾಕ್ಸಿಕ್ ಯಶ್ ಅವರಾಗಲಿ ಅಥವಾ ನಮ್ಮ KVN ಅವರಾಗಲಿ ಯಾರೇ ಆಗಲಿ, ಅಂದರೆ ದೊಡ್ಡ ಮಟ್ಟದ ಸಿನಿಮಾ ಮೂಲಕ ಒಂದು ಕನ್ನಡದ ಹೆಮ್ಮೆಯನ್ನು ನೀವು ಪ್ರೊಟೆಕ್ಟ್ ಮಾಡ್ತೀರಂದ್ರೆ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಹೌದು ಸರ್, ತುಂಬ ಒಳ್ಳೆ ವಿಷಯ. ಗ್ರೇಟ್ ಸರ್. ಅಷ್ಟವರೆಗೂ ಹೋಗಿರೋದು ನಾವೆಲ್ಲ ಹೆಮ್ಮೆ ಪಡೋದ ವಿಷಯನೇ. ಎಲ್ಲ ಭಾಷೆಯವರು ತಿರುಗಿ ನೋಡ್ತಾವ್ರೆ ಕನ್ನಡ ಚಿತ್ರರಂಗನ. ಹೆಂಗೋ ಇತ್ತು ಒಂದು ಮೂಲೆಯಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರಿಗೂ ಹೋಗಿದೆ. ನಿಜ. ಅವರು ಆಶ್ಚರ್ಯ ಪಡ್ತಾವ್ರೆ. ಕರೆಕ್ಟಾ? ಆ ಥರ ಅವರು ಬೆಳೆದಿದೆ, ಇನ್ನೂ ಬೆಳಿಬೇಕು. ಆ ಬೆಳವಣಿಗೆಯಲ್ಲಿ ಎಲ್ಲ ನಟರ ಜೊತೆಗೆ, ಎಲ್ಲ ನಿರ್ದೇಶಕರ ಜೊತೆಗೆ ವಿಜಯ್ ಕುಮಾರ್ ಅನ್ನುವಂತಹ ನೀವು, ನಿಮ್ಮ ಸಂಸ್ಥೆ ಕೂಡ ಒಂದಾಗಲಿ ಮಾಡ್ತೀನಿ ಸರ್. ನಾನು ಎಲ್ಲರಿಗೂ 99% ಹೊಸವ್ರು ಕೊಡ್ತೀನಿ ಅವಕಾಶ. ಅವ್ರು ಅದನ್ನು ದುರ್ಬಳಕೆ ಮಾಡ್ದಿರ ಅವ್ರನ್ನ ಅದು ಬೆಳೆಸ್ಕೊಂಡ್ರೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತೀನಿ. ಎಲ್ಲರೂ ಬಂದು ಕೊಟ್ಟ ಅವಕಾಶನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು
ಒಂದು ಒಳ್ಳೆ ಮಾತುಕತೆ ಆಯ್ತು. ಇಂಟರ್ವ್ಯೂ ಅನಿಸ್ಲಿಲ್ಲ ನನಗೆ. ಇಲ್ಲ ಸರ್, ರವಿ ಸರ್ ನಿಮ್ಮ ಜೊತೆ ನಾನು 3ನೇ ಇಂಟರ್ವ್ಯೂ ಇದು, ಕರೆಕ್ಟಾ? ಹೌದು. ಅದೇನೋ ನಿಮ್ಮ ಇಂಟರ್ವ್ಯೂ ಅಂದ್ರೆ ನಮ್ಗೆ ಒಂಥರ ಇಲ್ಲ, ಫ್ರೆಂಡ್ಲಿ ಇಂಟರ್ವ್ಯೂ ತರಾನೇ ಗೊತ್ತಾಗಲ್ಲ. ಏನ್ ಗೊತ್ತಾ, ನೋಡಿ ಫಾರ್ ಎಕ್ಸಾಂಪಲ್ ನಾನು ರಕ್ಷಕ 2 ಬಗ್ಗೆ 10 ರಿಂದ 15 ನಿಮಿಷ ಮಾತಾಡಿ ಮುಗಿಸೋದು ನಂಗೆ ದೊಡ್ಡ ವಿಷಯ ಅಲ್ಲ. ಇಷ್ಟೊತ್ತು ಮಾತಾಡಿದ್ರಲ್ಲಿ ನೋಡಿ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದರು, ವಿಷ್ಣು ಸರ್ ಬಂದರು, ಅಂಬರೀಷ್ ಅಣ್ಣ ಬಂದರು, ಟೈಗರ್ ಪ್ರಭಾಕರ್ ಅವರು ಬಂದರು, ರಜನಿಕಾಂತ್ ಅವರು ಬಂದರು, ರವಿಚಂದ್ರನ್ ಅವರು ಬಂದರು, ಯಶ್ ಅವರು ಬಂದರು, ಕಮಲ್ ಹಾಸನ್ ಅವರು ಬಂದರು. ಎಲ್ಲರೂ ನೀವು ತುಂಬ ಪ್ರೀತಿಯಿಂದ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಇದು ಈ ಥರದ ವಿಚಾರಗಳು ಬಂದಾಗ ಇದೊಂದು ಒಳ್ಳೆ ಡಾಕ್ಯುಮೆಂಟ್ ಆಗುತ್ತೆ. ಸೊ ರಕ್ಷಕ 2ಗೂ ತುಂಬ ಒಳ್ಳೆಯದಾಗಲಿ, ಜನ ನಿಮ್ಮನ್ನು ಪ್ರೀತಿಸಲಿ, ಸಿನಿಮಾ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಸುದ್ದಿ ಮನೆ ಕಡೆಯಿಂದ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಲ್ಲ ಕನ್ನಡ ಜನತೆ ಎಲ್ಲ ಬಂದು ಈ ಶುಕ್ರವಾರ 26ನೇ ತಾರೀಕು ಕರ್ನಾಟಕ ಚಿತ್ರಮಂದಿರಗಳಲ್ಲಿ ನಮ್ಮ ರಕ್ಷಕ 2 ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಜನ ಬಂದು ನಮ್ಮ ಸಿನಿಮಾನ ಆಶೀರ್ವಾದ ಮಾಡಬೇಕಂತ ಎಲ್ಲರನ್ನೂ ಕೇಳ್ಕೊತಾ ಇದೆ. ಜೈ ಹಿಂದ್.